ಸೇರ್ತಾರೆ. ಇಂಥ ಬೆಳಕ ಅವ್ರ ನೆನಪು ತೆಗಿಯಂಗಿಲ್ಲ, ಯಾರು ಅವ್ರ ಹೆಸರು ಉಳಿಯಂಗಿಲ್ಲ. ಅವರ ಪತ್ತ ನಾಪತ್ತ. ಆದರೆ ಕೆಲವು ಕ್ಷಣ ಹೆಂಗಿದೆ ಅಂತ ಕೇಳಿದ್ರೆ ಉಸಿರು ಇರುತ್ತದೆ. ಉಸಿರು ಜ್ಯೋತಿಯಾಗಿ ಬೆಳಗಿ ಜಗತ್ತಿಗೆ ಅನ್ನನೆಂದು ಜಗಜ್ಯೋತಿ ಎಂದು ಕರೆಸಿಕೊಂಡಿರ್ತಕ್ಕಂಥ ಬಸವನ ಉಸಿರು ಐತೆ, ದೇಹ ಐತೆ ಅನ್ನು. ಉಸಿರಂದ್ರು ಅಂದ್ರೆ ದೇಹ ಅಂದ್ರು ಅಂದ್ರೆ ಐತೇನೋ ಅಂತ ಕೇಳಿದ್ರೆ ಇಲ್ಲ. ಆದ್ರೆ ಅವ್ರ ನೆನಪು ನಿನ್ನೆ ಆಗೈತೇನು, ನಿನ್ನೆನ ಆಗಿ ಹೋಗಿದ್ದೇನು, ನಿನ್ನೆ ಆಗಿ ಹೋಗ್ಯಾರೋ ಅನ್ನುವಷ್ಟ ಪ್ರೀತಿಯಿಂದ ಅವ್ರು ನೆನಪು ಮಾಡ್ತೀವಿ ನಾವು. ಹಾಗೆ ಜಗತ್ತಿನ ಮೇಲೆ ಬಹಳ ಮಂದಿ ಬಂದು ಹೋಗಿದ್ದಾರೆ. ಬಂದು ಹೋದಂತ ಎಲ್ಲರ ಕೀರ್ತಿ ಇಲ್ಲ, ಕೀರ್ತಿ ಬೇಕು. ಬರಾವೆ ಸಾಯವಲೆ ಬರಾವೆ ಪನ್ ಕೀರ್ತಿ ಉಡಾವೆ. ನೀ ಸತ್ತರೂ ನಿನ್ನ ಕೀರ್ತಿ ಸಾಯಬಾರದು. ನಿನ್ನ ಜೀವನ ಯಾವಾಗಲೂ ಎಲ್ಲರಿಗೂ ಆದರ್ಶವಾಗಬೇಕು. ನೀನು ನಡೆದು ಹೋಗಿದ್ದು ನಿನ್ನ ಇದ್ದ ಜೀವನ ಎಲ್ಲರೂ ಸ್ಮರಿಸುವಂತಾಗಬೇಕು. ಮುಂದಿನ ಜನ್ಮಕ್ಕೆ ಮುಂದಿನ ಜನಕ್ಕೆ ನಿನ್ನ ಬದುಕು ಅವರಿಗೆ ಬರುದಾಗಬೇಕು. ನಾನು ಹಿಂಗೆ ಅಡಿಬೇಕಾಗಿದ್ದಪ್ಪ. ಎಷ್ಟೋ ಕಾಲೇಜುಗಳವ, ಎಷ್ಟೋ ಮಂದಿ ಹುಡುಗರ, ಎಷ್ಟೋ ಮಂದಿ ನಮ್ಮ ಭಾರತ ದೇಶದೊಳಗೆ 10 ಅವತಾರಗಳಾಗಿ ಹೋಗಿಲ್ಲ, ದಶಾವತಾರ. ಭಾರತ ದೇಶದಲ್ಲಿ ಆಯ್ತು, ಅಮೆರಿಕ, ಇಂಗ್ಲೆಂಡ್, ಲಂಡನ್ ಅಲ್ಲಿ ಇಲ್ಲಿ ಆಗಿಲ್ಲ. 10 ಅವತಾರಗಳಾಗಿದ್ದು ಭಾರತ ದೇಶದಲ್ಲಿ. ಎಷ್ಟೋ ಮಹಾತ್ಮರು ಉದಯ ಆಗಿದ್ದು ಭಾರತ ದೇಶದೊಳಗೆ. ಭಾರತ ದೇಶದೊಳಗೆ ಇಷ್ಟು ಮಂದಿ ಅವತಾರಿಕರಾಗಿ, ಇಷ್ಟು ಮಂದಿ ಮಹಾತ್ಮರಾಗಿ ಈ ಭಾರತ ದೇಶವನ್ನ ಏನಂತ ಕರೆದ್ರು ಅಂತ ಕೇಳಿದ್ರೆ ಒಂದು ಆಗಮನ, ಒಂದು ಮಾತು ಬರ್ತದೆ. ಹಿಮಾಲಯಂ ಸಮಾರೇಭ್ಯ ಯಾವದೆಂದು ಸರೋವರ. ಹಿಮಾಲಯದಿಂದ ಹಿಡ್ಕೊಂಡು ಇದು ಹಿಂದೂ ಮಹಾಸಾಗರ ಪರ್ಯಂತರವಾಗಿರುವಂತ ದೇಶ. ಇದು ಎಂತ ದೇಶ ಅಂದ್ರೆ ದೇವ ನಿರ್ಮಿತ ದೇಶ. ಇವರು ದೇವರ ಸ್ಪೆಷಲ್